ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮನ್ನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಗೀ ರೈಸು ಪೆಪ್ಪರ್ ಚಿಕನ್ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮನೇಲಿ ಯಾವ ಥರ ಮಾಡ್ದು ಅಂತ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡವ ಹೇಗಿದೆ ಅಂತ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಬಿಸಿ ಆಗಬೇಕು. ಇದು ಪೆಪ್ಪರ್ ಚಿಕನ್ ಫಸ್ಟ್ ನಾನು ಮಾಡ್ತಾಯಿದ್ದೀನಿ, ಆಮೇಲೆ ಗೀ ರೈಸ್ ಲಾಸ್ಟಲ್ಲಿ ಮಾಡವ ಅಂತ. ಇದಕ್ಕೆ ಒಂದು 4 ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಬಿಸಿ ಆಗಬೇಕು. ಅದಕ್ಕೆ 1-2 ಚಕ್ಕೆ ಪೀಸು, 1-2 ಲವಂಗ, ಒಂದು ಏಲಕ್ಕಿ ಕಾಯಿ ಹಾಕಿದ್ದೀನಿ. ಅದಕ್ಕೆ 1-2 ಈರುಳ್ಳಿ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ಲೈಸಾಗಿ, ಅದನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಇದನ್ನು. ಈರುಳ್ಳಿ ಸ್ವಲ್ಪ ಫ್ರೈ ಆಗೋ ಸ್ವಲ್ಪ ಲೇಟು. ಈಗ ನಾನು ಇದನ್ನು 1 kg ಚಿಕನ್ ತೊಗೊಂಡಿದ್ನಲ್ಲ, 1 kg ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೀನಿ. ಏಕೆಂದರೆ ಅದು ಸ್ವಲ್ಪ ಅರಿಶಿನ ಹಾಕಿ ವಾಶ್ ಮಾಡಿದ್ರೆ ಇದು ಸ್ಮೆಲ್ ಬರೋದಿಲ್ಲ ಚಿಕನ್ನು. ಅದಕ್ಕೆ ಅರಿಶಿನ ಹಾಕ್ಬಿಟ್ಟು ವಾಶ್ ಮಾಡಿದ್ರೆ ಸ್ಮೆಲ್ ಬರೋದಿಲ್ಲ ಅಂದ್ಬಿಟ್ಟು ಚೆನ್ನಾಗಿ ಅರಿಶಿನ ಹಾಕಿ 4 ಸಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನಷ್ಟು ಮನೇಲೇ ಮಾಡ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಸೇರಿಸ್ತಾಯಿದ್ದೀನಿ. ಬ್ರೌನ್ ಕಲರ್ ಬಂತು ನೋಡಿ ಈರುಳ್ಳಿ. ಒಂದು 10 ನಿಮಿಷ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಲ್ಲ, ಅದನ್ನು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 3 ಟೊಮೊಟೊ ತೊಗೊಂಡಿದ್ದೆ. 3 ಟೊಮೊಟೊನ ಲಾಂಗ್ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಗ್ರೇವಿ ಬೇಕಲ್ಲ ಸ್ವಲ್ಪ, ಅದಕ್ಕೆ. ಅಷ್ಟೇ, ತುಂಬ ಚೆನ್ನಾಗಿತ್ತು ಚಿಕನ್. ಇದು ಸೂಪರಾಗಿತ್ತು ಪೆಪ್ಪರ್ ಚಿಕನ್. ಟೊಮೊಟೊ ಸ್ವಲ್ಪ ಮೆತ್ತಗಾಗಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಸ್ವಲ್ಪ ಫುಲ್ ಮ್ಯಾಶ್ ಆಗೋಗುತ್ತೆ ಟೊಮೊಟೊ. ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಈ ಟೈಮಲ್ಲಿ ನಾನು ಇಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ, ಟೊಮೊಟೊ ಮೆತ್ತಗಾಗಲಿ ಅಂತ. ಟೊಮೊಟೊ ಹಾಕಿದ ತಕ್ಷಣ ಉಪ್ಪು ಹಾಕಿದ್ರೆ ಟೊಮೊಟೊ ಮೆತ್ತಗೆ ಗ್ರೇವಿ ಥರ ಬರುತ್ತೆ, ಇಲ್ಲ ಟೊಮೊಟೊ ಬೇಯಲ್ಲ, ಗೊಜ್ಜು ಥರ ಬರುತ್ತೆ. ಉಪ್ಪು ಹಾಕಿದ ತಕ್ಷಣ ಮೆತ್ತಗಾಗೋಗುತ್ತೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿದೆ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ. ಎಲ್ಲರೂ ಲಾಸ್ಟಲ್ಲಿ ಹಾಕ್ತಾರೆ, ನಾನು ಫಸ್ಟೇ ಟೊಮೊಟೊ ಹಾಕಿದ ತಕ್ಷಣ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ಪು ಮೊಸರು ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಉಪ್ಪು ಹಾಕಿದ ತಕ್ಷಣ ಎಷ್ಟು ಗ್ರೇವಿ ಥರ ಬಂತು ಅದು. ಇವಾಗ ನಾನು ಇದಕ್ಕೆ ಮಸಾಲೆ ಸೇರಿಸ್ತಾ ಇದ್ದೀನಿ. 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಪೆಪ್ಪರ್ ಪುಡಿ ಹಾಕ್ಕೊಂಡಿದ್ದೀನಿ. ಜೀರಾ ಪೌಡರು, ಪೆಪ್ಪರ್ ಪುಡಿ ಅಲ್ಲ, ಅದು ಜೀರಾ ಪೌಡರು. ಪೆಪ್ಪರ್ ಪುಡಿ ಲಾಸ್ಟಲ್ಲಿ ಹಾಕೋದು. ಇವಾಗ ನಾನು ತೊಳೆದಿಟ್ಕೊಂಡಿದ್ದೆನಲ್ಲ ಚಿಕನ್ನು, 1 kg ಚಿಕನ್ ಇದು, ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಮಸಾಲೆ ಚೆನ್ನಾಗಿ ಹಿಡಿಬೇಕು ಇದಕ್ಕೆ. ಅದು ಚೆನ್ನಾಗಿ ಆ ಥರ ಮಿಕ್ಸ್ ಮಾಡಬೇಕು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಇದ್ರ ಮೇಲ್ಗಡೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕಿದ್ದೀನಿ, ಯಾಕೆಂದರೆ ನಾನು ಚಿಕನ್ಗೆ ಚೆನ್ನಾಗಿ ವಾಶ್ ಮಾಡೋಕ್ಕೆ ಅಂತ ಹಾಕ್ಕೊಂಡಿದ್ನಲ್ಲ, ಅದೇ ಅರಿಶಿನ ಇದೆ. ಇನ್ನು ಸ್ವಲ್ಪ ಅರಿಶಿನ ಹಾಕಿದ್ರೆ ಸ್ಮೆಲ್ ಬರೋದಿಲ್ಲ ಅಂತ ಅರಿಶಿನ ಹಾಕೋದು. ಸ್ಮೆಲ್ ಬರಬಾರ್ದು ಚಿಕನ್ನು ಅಂತ. ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಮಸಾಲೆ ಸೀದೋಗುತ್ತೆ. ಅದಕ್ಕೆ ಇವಾಗ ಸ್ವಲ್ಪ ಅರ್ಧ ಕಪ್ಪಷ್ಟು ನೀರು ಸೇರಿಸ್ತಾ ಇದ್ದೀನಿ. ಏಕೆಂದರೆ ಸೀದೋಗಬಾರ್ದಲ್ಲ ಅದು, ನೀರಿಲ್ಲ ಅಂದರೆ ಸೀದೋಗುತ್ತೆ ಸ್ವಲ್ಪ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಾಕು. ಅರ್ಧ ಕಪ್ಪಷ್ಟು ನೀರು ಹಾಕಿ ಒಂದು ತಟ್ಟೆ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಬಿಡ್ತೀನಿ ಚಿಕನ್ ಬೇಯೋ ತನಕ. ನೋಡಿ 10 ನಿಮಿಷ ಆಯಿತು. ಈಗ ಒಂದು 2 ಹಸಿಮೆಣಸಿಕಾಯಿ ಲಾಂಗ ಕಟ್ ಮಾಡಿ ಹಾಕಿದ್ದೀನಿ.
ಇವಾಗ ನಾನು ಸೈಡಲ್ಲಿ ಅದು ಬೇಯ್ತಾ ಇರಲಿ ಚಿಕನ್ನು. ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೀನಿ ಗೀ ರೈಸ್ಗೆ. ಕುಕ್ಕರ್ ಬಿಸಿ ಆಗಿದೆ. ಒಂದು 3 ಸ್ಪೂನಷ್ಟು ಎಣ್ಣೆ, 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. GRB ತುಪ್ಪ ಸೇರಿಸ್ತಾ ಇರೋದು ನಾನಿಲ್ಲಿ. ಗೀ ರೈಸ್ಗೆ ಬರೀ ತುಪ್ಪದಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತದೆ. ನಾನು ಆಯಿಲು ಸೇರಿಸಿದ್ದೀನಿ. ಜಾಸ್ತಿ ತುಪ್ಪ ಇದ್ದರೆ ತಿನ್ನೋಕ್ಕಾಗಲ್ಲ ಅಂತ ನನ್ನ ಮಗಳು ತಿನ್ನಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ತುಪ್ಪ ಎರಡೂ ಹಾಕಿದ್ದೀನಿ. ಇದಕ್ಕೆ ಒಂದೇ ಒಂದು ಪೀಸ್ ಚಕ್ಕೆ, 1-2 ಲವಂಗ, 2 ಏಲಕ್ಕಿ ಕಾಯಿ ಹಾಕಿದ್ದೀನಿ. ಇದಕ್ಕೆ 1 ಈರುಳ್ಳಿ ಸಾಕು ಗೀ ರೈಸ್ಗೆ. ಲಾಂಗ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಬ್ರೌನ್ ಕಲರ್ ಬರಬಾರ್ದು. ಬ್ರೌನ್ ಕಲರ್ ಬಂದರೆ ಅನ್ನದ ಕಲರ್ ಚೇಂಜ್ ಆಗುತ್ತೆ. ಅನ್ನ ವೈಟ್, ಗೀ ರೈಸ್ ಯಾವತ್ತೂ ವೈಟ್ ಕಲರ್ ಇರಬೇಕು ನೋಡಿ. ಅಷ್ಟು ಸ್ವಲ್ಪ ಮೆತ್ತಗಾದರೆ ಸಾಕು ಈರುಳ್ಳಿ. ಈಗ ಅದಕ್ಕೆ ಒಂದು 3 ಹಸಿಮೆಣ್ಸಿಕಾಯಿ ಲಾಂಗ್ ಕಟ್ ಮಾಡಿ ಹಾಕಿದ್ದೀನಿ. ಗೀ ರೈಸ್ದು ಯಾವತ್ತೂ ಕಲರ್ ಚೇಂಜ್ ಆಗಬಾರ್ದು, ವೈಟ್ ಕಲರೇ ಇರಬೇಕು. ಅದಕ್ಕೆ ಒಂದೇ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾಯಿದ್ದೀನಿ. ನಾವು ಬ್ರೌನ್ ಕಲರ್ ಈರುಳ್ಳಿ ಬ್ರೌನ್ ಕಲರ್ ಬರ್ತಕ್ಕ ಫ್ರೈ ಮಾಡಿಬಿಟ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದು. ಇದಕ್ಕೆ ಪುದೀನ ಕೊತ್ತಂಬರಿ 2 ಸೇರಿಸಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ. ಲೈಟಾಗಿ ಹಾಕೋಬೇಕು ಗೀ ರೈಸ್ಗೆ, ಯಾವುದು ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ಮೇಯ್ನ್ ಇದಕ್ಕೆ ತುಪ್ಪನೇ. ಗೀ ರೈಸ್ ಅಂದರೆ ಬರೀ ತುಪ್ಪದಲ್ಲೇ ಮಾಡೋದು ಇದನ್ನು. ಈಗ ನಾನು ಅಕ್ಕಿ ತೊಳೆದಿಟ್ಕೊಳ್ಳೋಕ್ಕೆ ಅಂತ ಅಕ್ಕಿ ಅಳತೆ ಮಾಡ್ತಾಯಿದ್ದೀನಿ ನೋಡಿ. ಈ ಗ್ಲಾಸಲ್ಲಿ 2.5 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ಇದೇ ಗ್ಲಾಸಲ್ಲಿ ಇದು ಬಂದ್ಬಿಟ್ಟು ಈ ಅಕ್ಕಿ ಬಂದ್ಬಿಟ್ಟು ಬುಲೆಟ್ ರೈಸು ಚಿಕ್ಕದಾಗಿದೆ. ಇದು ಒಂದು 10 ನಿಮಿಷ ನೆನೆಯೋಕ್ಕೆ ಇಟ್ಟಿದ್ದೀನಿ. ಸ್ಮಾಲಾಗಿದೆ ಇದು. ಆದರೆ ಬುಲೆಟ್ ರೈಸು ಉದುದ್ರಿಗೆ ಚೆನ್ನಾಗಿ ಬರುತ್ತೆ ಅನ್ನ, ಆದರೆ ಸ್ವಲ್ಪ ರುಚಿ ಕಮ್ಮಿ. ಅದು ನಾವು ಒಂದು ಮೂಟೆ ಅಕ್ಕಿ ತೊಗೊಬಿಟ್ಟಿದ್ದು, ಅದನ್ನೇ ಸೇರಿಸ್ತಾ ಇದ್ದೀನಿ. ನಾನು ಬಂದು ವಾಪಸ್ ತಗೊಂಡೋಗಿ ಅಂದರೆ ತಗೊಂಡೋಗಿಲ್ಲ ಅವರು. ಸರಿ, ಅದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ಬುಲೆಟ್ ರೈಸು ನೋಡೋಕ್ಕೆ ಚಿಕ್ಕದಾಗಿರ್ತದೆ, ಆದರೆ ಸ್ವಲ್ಪ ಟೇಸ್ಟ್ ಕಮ್ಮಿ ಅನ್ನ. ಇದಕ್ಕೆ ನಾನು ಇವಾಗ ನೀರು ಸೇರಿಸ್ತಾ ಇದ್ದೀನಿ. ನೀರು ಅಂದರೆ ನಾನು 2.5 ಗ್ಲಾಸ್ ಅಕ್ಕಿ ತಗೊಂಡಿದ್ನಲ್ಲ, 4 ಗ್ಲಾಸ್ಗಿಂತ ಸ್ವಲ್ಪ ಕಮ್ಮಿ, 3-3/4 ಗ್ಲಾಸು ನಾನು ನೀರು ಸೇರಿಸಿದ್ದೀನಿ ಇಲ್ಲಿ. ಏಕೆಂದರೆ ಅದು ಬುಲೆಟ್ ರೈಸು ಚಿಕ್ಕದಾಗಿರ್ತದೆ, 10 ನಿಮಿಷ ನೆಂದಿರ್ತದೆ. ಅನ್ನ ಉದುದ್ರಿಯಾಗಿ ಬರಬೇಕು. ಗೀ ರೈಸು ಮುದ್ದೆ ಮಾಡ್ಕೋಬಾರ್ದು. ನಾವು ಎಷ್ಟು ಅಕ್ಕಿ ತಗೊಂಡಿದ್ದೀರಿ ಅಷ್ಟು ನೀರು ಹಾಕ್ಬಾರ್ದು. ಏಕೆಂದರೆ ನಾವು ಅಕ್ಕಿ ನೆನೆಸಿರ್ತೀವಲ್ಲ, ಅದಕ್ಕೆ ಅದು ನೀರೆಲ್ಲ ಹೀರ್ಕೊಂಡಿರ್ತದೆ ಅಕ್ಕಿ. ಅದಕ್ಕೆ ನಾವು ಬರೀ 3-3/4 ಗ್ಲಾಸ್ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ. 2.5 ಗ್ಲಾಸ್ ಅಕ್ಕಿಗೆ 3-3/4 ಗ್ಲಾಸ್ ಅಷ್ಟೇ. ಇದು ಮಾಮೂಲಿ ಬರೀ ಅನ್ನ ಮಾಡಬೇಕಾದ್ರೆ 2.5ಗೆ 5 ಗ್ಲಾಸ್ ಹಾಕ್ತಾಯಿದ್ದು. 5 ಗ್ಲಾಸ್ ಹಾಕೋಂಗಿಲ್ಲ. 1.25 ಕಪ್ಪು ಇಲ್ಲಿ ಲೆಸ್ ಮಾಡಿದ್ದೀನಿ ನಾನು. ಬಿರಿಯಾನಿ ಮಾಡಬೇಕಾದ್ರೆ, ಟೊಮೊಟೊ ಬಾತು, ಪಲಾವ್ ಮಾಡಬೇಕಾದ್ರೆ, ಏನೇ ಮಾಡಬೇಕಾದ್ರೂ ಅಷ್ಟೇ ಅಕ್ಕಿ ನೆನೆಸಿರ್ತೀವಲ್ಲ, ಸಮ ಅಳತೆ ಹಾಕೋಕ್ಕೆ ಹೋಗಬೇಡಿ. ಬರೀ ವೈಟ್ ರೈಸ್ ಆದರೆ ಸಮ ಅಳತೆ ಹಾಕಲೇಬೇಕು. ಏಕೆಂದರೆ ಇದು ಮಸಾಲೆಲೆಲ್ಲ ನೀರಿರುತ್ತೆ, ಅದಕ್ಕೆ ನಾವು ಕರೆಕ್ಟಾಗಿ ಹಾಕ್ಬಾರ್ದು. ನೋಡಿ, ನೀರು ಕುದೀತಾ ಇದೆ. ನೀರು ಹಾಕಿಟ್ಟಿದ್ದಲ್ಲ, ನೀರು ಕುದೀತಾ ಇದೆ. ಈಗ ಉಪ್ಪು ಸೇರಿಸಿದ್ದೀನಿ. ಈಗ ಅಕ್ಕಿ ಸೇರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಜಾಸ್ತಿ, ಅದು ಅಕ್ಕಿ ಒಳಗಡೆ ನೀರು ಇರ್ತಲ್ಲ, ಅದನ್ನ ಚೆಲ್ಲಿಬಿಡ್ಬೇಕು. ಆ ನೀರು ಹಾಕೋಕ್ಕೆ ಹೋಗ್ಬೇಡ್ರಿ. ಅನ್ನ ಮುದ್ದೆ ಆಗೋದ್ರೆ ಟೇಸ್ಟ್ ಹೊರಟೋಗುತ್ತೆ ಗೀ ರೈಸ್ದು. ನೀರು ಕರೆಕ್ಟಾಗಿ ಉದುದ್ರಿಯಾಗಿ ಬರಬೇಕು, ಅನ್ನ ಆ ಥರ ಬರಬೇಕು. ಆವಾಗಲೇ ಗೀ ರೈಸು ಚೆನ್ನಾಗಿರೋದು, ಟೇಸ್ಟ್ ಚೆನ್ನಾಗಿರೋದು. ಸ್ವಲ್ಪ ಮುದ್ದೆ ಆಯಿತು ಅಂದರೆ ಟೇಸ್ಟ್ ಹೊರಟೋಗುತ್ತೆ. ಹಾಕ್ಬೇಕಾದ್ರೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಕಡಿಮೆ ಮಾಡಿಬಿಟ್ರೆ ಉದುದ್ರಿಯಾಗಿ ಬರುತ್ತೆ. ಸ್ವಲ್ಪ ಸಪ್ಪೆ ಆಗಿತ್ತು, ಅದಕ್ಕೆ ಇನ್ನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಇದನ್ನು 2 ವಿಸಲ್ ಕೂಗಿಸ್ತೀನಿ. 2 ವಿಸಲ್ ಕರೆಕ್ಟಾಗಿ ಬರುತ್ತೆ. ಚಿಕ್ಕ ಕುಕ್ಕರ್ ಆದರೆ ನೀವು 3-4 ವಿಸಲ್ ಕೂಗಿಸ್ಬೇಕು. ಇದು ಬಂದ್ಬಿಟ್ಟು 5 ಲೀಟ್ರ್ ಕುಕ್ಕರು, ಹೊಸ ಕುಕ್ಕರು. 2 ವಿಸಲ್ ಚೆನ್ನಾಗಿ ಪ್ರೆಷರ್ ಒಳಗಡೆ ಚೆನ್ನಾಗಿರುತ್ತದೆ. 2 ವಿಸಲ್ ಸಾಕು. ಸ್ವಲ್ಪ ದೊಡ್ಡ ಕುಕ್ಕರ್ ಆದರೆ 2 ವಿಸಲ್ಲು, ಚಿಕ್ಕ ಕುಕ್ಕರ್ ಆದರೆ 3-4 ವಿಸಲ್ ಕೂಗಿಸ್ಬೇಕು. 2 ವಿಸಲ್ಗೆ ಅನ್ನ ಆಗಿರೋದಿಲ್ಲ.
ಒಂದೊಂದು ಲೀಟ್ರ್ ಕುಕ್ಕರ್ ಇರುತ್ತಲ್ಲ ಅದರಲ್ಲಿ ಏನಾರು ಮಾಡಿದ್ರೆ ನೋಡಿ ಬೇಯ್ತಾ ಇದೆ. ಇದು ಆಲ್ಮೋಸ್ಟ್ ಒಂದು 90% ಆಗಿದೆ. ಇವಾಗ ಪೆಪ್ಪರ್ ಪುಡಿ ಸೇರಿಸ್ತಾ ಇದ್ದೀನಿ. ನಾನು ಫಸ್ಟು ಜೀರಾ ಪೌಡರು, ಚಿಲ್ಲಿ ಪೌಡರ್ ಅಷ್ಟೇ ಸೇರಿಸಿರೋದು. ಲಾಸ್ಟಲ್ಲಿ ಪೆಪ್ಪರ್ ಪುಡಿ ಸೇರಿಸ್ತಾ ಇದ್ದೀನಿ. ಪೆಪ್ಪರ್ ಪುಡಿ ಇಲ್ಲ ಅಂದರೆ ಈ ಟೈಮಲ್ಲಿ ಜೀರಾ ಪೆಪ್ಪರು ಎರಡನ್ನೂ ಮಿಕ್ಸಿಗೆ ಹಾಕ್ಕೊಂಡು ಸೇರಿಸ್ಬೋದು. ನಾನು ಪೌಡ್ರ್ ಮಾಡಿಟ್ಟಿದ್ದೆ ಆಲ್ರೆಡಿ, ಅದಕ್ಕೆ ನಾನು ಫಸ್ಟ್ ಜೀರಾ ಪೌಡರ್ ಸೇರಿಸಿದೆ. ಇವಾಗ ಲಾಸ್ಟಲ್ಲಿ ಪೆಪ್ಪರ್ ಪುಡಿ ಸೇರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ದಯವಿಟ್ಟು ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಚಿಕನ್ ರೆಡಿ ಆಯಿತು. ಗೀ ರೈಸ್ಗೂ ಚಿಕನ್ ಗ್ರೇವಿಗೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು. ಬಿರಿಯಾನಿ ಮಾಡ್ಕೊಂಡಾಗಲೂ ಚಿಕನ್ ಗ್ರೇವಿ ಪೆಪ್ಪರ್ ಚಿಕನ್ ಚೆನ್ನಾಗಿರ್ತದೆ. ನೋಡಿ ಅನ್ನನೂ ರೆಡಿ ಆಯಿತು. 2 ವಿಸಲ್ ಆಯಿತು, ಆಫ್ ಮಾಡಿದ್ದೀನಿ. ನೋಡಿ ಅನ್ನ ಯಾವ ಥರ ಬಂದಿದೆ ಅಂತ. ಚಿಕನ್ ಗ್ರೇವಿನೂ ರೆಡಿ ಆಯಿತು. ಎರಡಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ನೋಡಿ ಅನ್ನ ಎಷ್ಟು ಉದುರಿಯಾಗಿ ಬಂದಿದೆ ಅನ್ನ. ನೋಡಿ ಕಾಣಿಸ್ತೈತೆ, ಒಂದೊಂದು ಅಗಲೂ ಕಾಣಿಸ್ತೈತೆ. ನೋಡಿ ಈ ಥರ ಉದುರಿಯಾಗಿ ಬಂದ್ರೇ ನಮಗೆ ಗೀ ರೈಸ್ ಅನ್ನಿಸ್ಕೊಳ್ಳೋದು. ಸೂಪರಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಬಂತು ಅಂತ. ಯಾರು ಅರ್ಧಂಬರ್ಧ ವೀಡಿಯೋ ನೋಡಬೇಡಿ, ಸ್ಕಿಪ್ ಮಾಡಬೇಡಿ. ಇದ್ರ ಜೊತೆಗೆ ಸೌತೆಕಾಯಿ ಇಟ್ಟಿದ್ದೀನಿ. ಮೊಸರು ಬಜ್ಜಿ ಹಾಕಿದರೆ ಇನ್ನೂ ಚೆನ್ನಾಗಿರೋದು. ಮೊಸರು ಬಜ್ಜಿ ಹಾಕ್ಬಿಟ್ರೆ ಚಿಕನ್ ಗ್ರೇವಿ ಖಾಲಿ ಆಗೋದಿಲ್ಲ ಅಂತ ನಾನು ಮೊಸರು ಬಜ್ಜಿ ಮಾಡಿಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.